ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಗೊತ್ತಾ? ಟೊಮೆಟೊ ಬಾತ್. ನಮ್ಮ ಅಪ್ಪಾಜಿಗೆ ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ತುಂಬಾ ಇಷ್ಟ. ಸೊ ತೋಟಕ್ಕೆ ಬಂದಿದ್ದೀವಿ ಎಲ್ಲರೂ. ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದೆ. ಮಾವಿನ ಮರದ ಎಲೆಗಳೆಲ್ಲ ಉದುರಿಬಿಟ್ಟಿದೆ. ಸೊ ಅದನ್ನೆಲ್ಲ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು. ನನ್ನ ಮೆಹಂದಿ ಹೇಗೆ ಬಂದಿದೆ ನೋಡು ಅಂತ ಅಮ್ಮಂಗೆ ತೋರಿಸ್ತಾ ಇದ್ದೆ. ಸೊ ಅಪ್ಪಾಜಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ತೋಟಕ್ಕೆ ಹೋಗೋಣ ಅಂತ ಅಂದರು. ನನ್ನ ವೀಡಿಯೋಗೂ ಹೆಲ್ಪ್ ಆಗುತ್ತೆ ಅಂತ ತೋಟಕ್ಕೆ ಬಂದಿದ್ದೀನಿ. ಹಾಗೆ ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ನಮ್ಮ ಅಪ್ಪಾಜಿಗೆ ತುಂಬಾ ಇಷ್ಟ. ಸೊ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸೌದೆ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿಬಿಟ್ಟು. ಸೊ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಇವತ್ತು ಅಂತ ಬಂದಿದ್ದೀನಿ ಸೌದೆ ಒಲೆಯಲ್ಲಿ. ಸೊ ಸೌದೆ ಎಲ್ಲ ರೆಡಿಯಾಗಿದೆ. ಈಗ ಅಪ್ಪಾಜಿ ನೋಡಿ ಕಲ್ಲಿಟ್ಕೊಡ್ತಾ ಇದ್ದಾರೆ ಒಲೆಗೋಸ್ಕರ. ನೋಡಿ ಟೊಮೆಟೊ ಬಾತ್ಗೋಸ್ಕರ ಪುದೀನ ತಗೋತಾ ಇದ್ದೀನಿ. ಒಂದೇ ಒಂದು ಕಡ್ಡಿ ಹಾಕಿದ್ರಂತೆ ಅಮ್ಮ. ಅದು ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ನಾಟಿ ಪುದೀನ ನಾವು ಕಿತ್ಕೊಳ್ಳೋಣ ಅಂತ ಮುಟ್ಟಿದರೆ ಸಾಕು ಘಮ್ ಅಂತ ಸುವಾಸನೆ ಬರುತ್ತೆ ಅದರದ್ದು. ತುಂಬಾ ಚೆನ್ನಾಗಿದೆ ಪುದೀನ ಸೊಪ್ಪು ಮಾತ್ರ. ಸೊ ಇವಾಗ ಅದನ್ನು ಕಿತ್ಕೋತಾ ಇದ್ದೀನಿ ನಾನು. ಹಾಗೆ ಅದನ್ನು ತೊಳ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಬಾತ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಇದು ತುಂಬಾ ಈಸಿಯಾಗಿ ಮಾಡೋವಂಥ ಟೊಮೆಟೊ ಬಾತು ನೋಡಿ. ಅದಕ್ಕೆ ಈಗ ನಾನಿಲ್ಲಿ ಶುಂಠಿ ಸಿಪ್ಪೆ ತೆಗೆದುಬಿಟ್ಟು ಎಲ್ಲ ಜಜ್ಜೋಣ ಅಂತ ಹಾಗೆ ಇಟ್ಟಿದ್ದೀನಿ. ನಾವು ಮಿಕ್ಸಿಗೆ ಹಾಕೋದ್ಕಿಂತ ಈ ರೀತಿ ಕುಟ್ಟಾಣಿಯಲ್ಲಿ ಜಜ್ಜಿಬಿಟ್ಟು ಅಥವಾ ರುಬ್ಬಿಬಿಟ್ಟು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೊರಗಡೆ ಮಾಡೋ ಅಡುಗೆ ಒಂದು ಸಾರಿನೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಹಾಗೆ ಈರುಳ್ಳಿ ಟೊಮೆಟೊ ಏನೇನು ಬೇಕು ಎಲ್ಲನೂ ಹೆಚ್ಕೊಳ್ಳೋಣ ಅಂತ ನಾನು ಕುಡ್ಲು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನನಗೆ ಕುಡ್ಲಲ್ಲಿ ಅಷ್ಟು ಅಭ್ಯಾಸ ಇಲ್ಲ, ಆದ್ರೂ ಹೆಚ್ಕೊತಾ ಇದ್ದೀನಿ. ಇದು ನೋಡಿ ತೆಂಗಿನ ಮರ ಎಲ್ಲ ನಮ್ಮ ಅಪ್ಪಾಜಿ ನಾವು ಚಿಕ್ಕವರಿದ್ದಾಗ ಹಾಕಿದ್ದು ಎಷ್ಟು ದೊಡ್ಡದಾಗಿದೆ. ಇವಾಗ ಅಮ್ಮ ಕುಟ್ಟಿ ಕೊಡ್ತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ. ಹಾಗೆ ನಾನು ಟೊಮೆಟೊ ಬಾತ್ಗೆ ಬೇಕಾಗಿರೋದನ್ನೆಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗಂತೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂತಂದರೆ ತೋಟಕ್ಕೆ ಬಂದುಬಿಟ್ಟು ತುಂಬಾ ಮಾವಿನ ಮರ ಹತ್ತೋದು, ತೊಟ್ಟಿಯಲ್ಲಿ ನೀರು ಬಿಟ್ಟ ತಕ್ಷಣ ಚಿಕ್ಕವರಿದ್ದಾಗ ಅಮ್ಮ ಎಲ್ಲ ಅಲ್ಲೇ ನಮಗೆಲ್ಲನೂ ಸ್ನಾನ ಮಾಡಿಸ್ತಾ ಇದ್ದಿದ್ದು ಎಲ್ಲ ಎಷ್ಟು ಚೆನ್ನಾಗಿತ್ತಂದರೆ ತೋಟಕ್ಕೆ ಬರೋದು ಹೋಗೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಈಗ ಸ್ವಲ್ಪ ತೋಟಕ್ಕೆ ಹೋಗೋದು ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ನಡೀರಿ ಹೋಗೋಣ ಅಂತ ಕರ್ಕೊಂಡ್ಬಂದಿದ್ದಾರೆ ಅಪ್ಪಾಜಿ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಪುಟಾಣಿ ಕರಿಬೇವಿನ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಆ ಥರ ಒಂದು 7-8 ಗಿಡಗಳು ಬೆಳೆದ್ಬಿಟ್ಟಿದ್ದಾವೆ ತೋಟದಲ್ಲಿ. ಮಾವಿನ ಹಣ್ಣಿನ ಸೀಸನ್ನಲ್ಲಿ ಬರಬೇಕು ನಮ್ಮ ತೋಟಕ್ಕೆ. ಹಾಗೆ ಕೈಗೆ ಸಿಗ್ತಾ ಇರುತ್ತೆ ಮಾವಿನ ಹಣ್ಣೆಲ್ಲ. ಹಾಗೆ ಕಿತ್ಕೊಳ್ಳೋದು, ಮರದ ಮೇಲೆ ಕೂತ್ಕೊಳ್ಳೋದು, ತಿನ್ನೋದು, ಹಾಗೆ ಮಾವಿನ ಹೊಟ್ಟೆ ಎಸೆಯೋದು. ಆ ಥರ ಎಷ್ಟು ಮಾಡಿದ್ದೀವೋ ಚಿಕ್ಕವರಿದ್ದಾಗ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಯಾರಾಯಿತು. ಹಾಗೆ ಟೊಮೆಟೊ, ಈರುಳ್ಳಿ, ಪುದೀನ, ರಾತ್ರಿ ಇಡೀ ನೆನೆಸಿರೋ ಬಟಾಣಿ, ಕೊತ್ತಂಬರಿ ಸೊಪ್ಪು ಈಗ ಸದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ಬಿಸಿ ಇಟ್ಕೊತಾ ಇದ್ದೀನಿ.
ನೋಡಿ ಅಷ್ಟು ಬೇಗ ಸೌದೆ ಒಲೆಗೆ ಪಾತ್ರೆ ಬಿಸಿಯಾಗಿಬಿಟ್ಟಿದೆ. ಸೊ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಅಡುಗೆ ಎಣ್ಣೆ ಒಂದು 5-6 ಟೇಬಲ್ ಸ್ಪೂನು, ಜಾಸ್ತಿ ಅಂದರೆ ಒಂದು 8 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಬೇ ಲೀಫ್ ಹಾಕೋತಾ ಇದ್ದೀನಿ, ಒಂದು 5-6. ಹೊರಗಡೆ ಮಾಡ್ತಾ ಇರೋದಲ್ವಾ, ಆಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಒಂದು 5-6 ಬೇ ಲೀಫು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರಮೊಗ್ಗು, ಕ್ಯಾರನೀಸ್ ಅಂತಾರಲ್ವ, ಅದು ಹಾಕಿಬಿಟ್ಟು ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು 2-3 ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಹಾಗೆ ರಾತ್ರಿ ಇಡೀ ನೆನೆಸಿರುವಂತಹ ಬಟಾಣಿ 1 ಕಪ್ಪಷ್ಟು ಹಾಕಿಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗಲೇ ಸೇರಿಸಬೇಕಾಗುತ್ತೆ. ಇದೆಲ್ಲನೂ ಹಸಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು. ಅದೆಲ್ಲನೂ ಫ್ರೈ ಆದಮೇಲೆ ನಾನಿಲ್ಲಿ ಒಂದು 7-8 ಟೊಮೆಟೊನ ಹಾಕೋತಾ ಇದ್ದೀನಿ, ದೊಡ್ಡ ಟೊಮೆಟೊನೇ. ಅದನ್ನು ಕೂಡ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ, ಅಲ್ಲಿವರೆಗೂ ಬಾಡಿಸ್ಕೋಬೇಕು. ಟೊಮೆಟೊ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಇದಾಗೋದು ಬೇಡ, ಸ್ವಲ್ಪ ಆದರೆ ಸಾಕು. ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಹಾಗೆ ಕಸೂರಿ ಮೇಥಿ ಕೂಡ ಹಾಕೋತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿದ್ರೆ ಟೊಮೆಟೊ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಅಮ್ಮ ಅಕ್ಕಿ ತೊಳ್ಕೊಡ್ತಾ ಇದ್ದಾರೆ ನೋಡಿ. ನಾನಿಲ್ಲಿ 1 kg ಆಗುವಷ್ಟು ಅಕ್ಕಿ ತೊಗೊಂಡು ಬಂದಿದ್ದೀನಿ, ಸೋನಾ ಮಸೂರಿನೇ ಅದು ಅಕ್ಕಿ ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಅರ್ಧ ಗಂಟೆ ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡು ಹಾಕೋಬೋದು. ಮನೇಲಿ ಮಾಡೋದಾದರೆ, ನಾವು ಹೊರಗಡೆ ಮಾಡ್ತಾ ಇದ್ದೀವಲ್ಲ, ಡೈರೆಕ್ಟ್ ಹಾಗೆ ಹಾಕೋತಾ ಇದ್ದೀವಿ. ಅದಾದ ನಂತರ ನಾನಿಲ್ಲಿ ಕುದಿಸಿ ಇಟ್ಕೊಂಡಿದ್ದೆ ಮೊದಲಿಗೆ ನೀರನ್ನು, ಅದನ್ನೇ ಹಾಕೋತಾ ಇದ್ದೀನಿ. ಬಾಯ್ಲಿಂಗ್ ವಾಟರನ್ನೇ ಅದು. ಸೊ ಅದನ್ನೊಂದು 9 ಕಪ್ಪಷ್ಟು ಹಾಕೋತಾ ಇದ್ದೀನಿ. ಅಂದರೆ ನೀವು 4 ಲೋಟ ಅಕ್ಕಿ ತಗೊಂಡ್ರೆ, ಕುಕ್ಕರಲ್ಲಿ ಮಾಡೋದಾದರೆ 8 ಲೋಟ ನೀರು ಸಾಕಾಗತ್ತೆ. ನಾನಿಲ್ಲಿ ಇಂಗಿಸ್ತಾ ಇದ್ದೀನಿ ನೀರನ್ನು. ಸೊ ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ, ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 9 ಲೋಟ ನೀರು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ. ನಾನು ಎಲ್ಲ ಅಡುಗೆಗಳಿಗೂ ಬೆಲ್ಲ ಯೂಸ್ ಮಾಡ್ತೀನಿ. ನಾನು ಎಲ್ಲ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಬೆಲ್ಲ ಹಾಕಿಬಿಟ್ಟು ಅದನ್ನು ಕುದಿಲಿಕ್ಕೆ ಬಿಡೋಣ. ಒಮ್ಮೆ ಟೇಸ್ಟ್ ಕರೆಕ್ಟಾಗಿದೆಯೋ ಇಲ್ವೋ ನೋಡ್ಕೊಂಡು ಬಿಡ್ತೀನಿ. ಅಪ್ಪಾಜಿ ನೋಡಿ ಪಾಪ ಎಲ್ಲ ಗಿಡ ಗಂಟೆ ಎಲ್ಲನೂ ಕಟ್ ಮಾಡಿ, ಸೋಗೆ ಎಲ್ಲ ಬಿದ್ದಿತ್ತು, ಅದನ್ನು ಕೂಡ ತೆಗೆದುಬಿಟ್ಟು ಎಲ್ಲ ಒಟ್ಟು ರಾಶಿ ಹಾಕಿ ಅದನ್ನೆಲ್ಲ ಇವಾಗ ಬೆಂಕಿ ಹಚ್ತಾರೆ. ಅಡುಗೆ ಘಮಕ್ಕೆ ನಾಯಿನೂ ಕೂಡ ಬಂದ್ಬಿಟ್ಟಿದೆ. ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಆಲ್ಮೋಸ್ಟ್ ಆಲ್ ರೆಡಿ ಆಗ್ತಾ ಇದೆ ಟೊಮೆಟೊ ಬಾತು. ನೋಡಿ, ಮೇಲೆ ಒಣಗಿರೋ ಗರಿ ಹಾಕ್ಬಿಟ್ಟು ಒಳಗಡೆ ಬೇಡವಾಗಿರೋ ಮುಳ್ಳಿನ ಗಿಡಗಳಿರುತ್ತಲ್ಲ ಅದಕ್ಕೆಲ್ಲನೂ ಬೆಂಕಿ ಹಾಕ್ತಾ ಇದ್ದಾರೆ.
ಮನೆಯಲ್ಲಿ ಅಡುಗೆ ಆದ ತಕ್ಷಣ ತಟ್ಟೆ ಹೇಗೆ ಹುಡುಕ್ತೀವೋ ಹಾಗೆ ಹೊರಗಡೆಯಲ್ಲಿ ಅದು ತೋಟದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಚೆನ್ನಾಗಿರುತ್ತೆ. ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ ಬಾಳೆ ಎಲೆ ಊಟ. ಸೊ ಹಾಗಾಗಿ ಬಾಳೆ ಎಲೆ ಕಿತ್ಕೊಂಡ್ಬಂದಿದ್ದೀನಿ ನೋಡಿ. ಆಲ್ಮೋಸ್ಟ್ ಆಲ್ ರೆಡಿ ಆಯಿತು. ಟೊಮೆಟೊ ಬಾತು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಮೊದಲನೇ ತುತ್ತು ಒಲೆಗೆ, ಸೊ ಒಲೆಗೆ ಹಾಕ್ತಾಯಿದ್ದೀನಿ. ಇದು ನಮ್ಮ ಅಜ್ಜಿ ತಾತಂಗೆ, ನಮ್ಮ ಅಜ್ಜಿ ತಾತನು ನಾವು ಅಲ್ಲೇ ಮಣ್ಣು ಮಾಡಿರೋದು ನಮ್ಮ ತೋಟದಲ್ಲೇ. ಬಂದಿತ್ತು ನಾವು ಊಟ ಮಾಡೋದು ಇವಾಗ. ಚಿಕ್ಕಪ್ಪ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ರು. ಸೊ ಅಪ್ಪಾಜಿ ಕೆಲಸನೂ ಆಯಿತು, ಪಾಪ ಸುಸ್ತಾಗಿಬಿಟ್ಟಿದ್ದಾರೆ, ಎಲ್ಲ ಕಡ್ದು ಹಾಕಿ. ಊಟ ಮಾಡೋಣ ಇವಾಗ. ತಟ್ಟೆ ಅಡಿಕಿಟ್ರೆ ಅಪ್ಪಾಜಿಗೆ ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ತುಂಬಾ ಇಷ್ಟ. ಅಮ್ಮಂಗೆ ಹೇಳ್ತಾ ಇರ್ತಾರಂತೆ ಮಮ್ಮಿಗಂತರ ಮಾಡೋ ಅಂತ. ಸೊ ನಮ್ಮ ಜೊತೇಲಿ ನೋಡಿ ನಾನೇ ಎಂಜಾಯ್ ಮಾಡ್ತಾ ಇದ್ದೆ. ನಮ್ಮ ತೋಟ ನೋಡಿದ್ದು ನಿಮಗೆ ಹೇಗೆ ಅನ್ನಿಸ್ತು? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.